ಇನ್ನು ಬಿಗ್ ಬಾಸ್ ಅನ್ನುವಂತ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿದೆ. ಈ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಭ್ರಮೆಯಲ್ಲಿರೋ ಇನ್ನೊಬ್ರಿಗೆ ಸೇವ್ ಆಗಿದೆ. ಈ ಟೂ ಇರ್ಬೇಕಾದ್ರೆ ನೀನ್ ಆಚೆ ಹೋಗಿದೆ ಅಂತಂದ್ರೆ ಪ್ಲಾನ್ ಅರ್ಥ ಆಯ್ತಾ ಬಿಗ್ ಬಾಸ್ ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇರೋಕ್ ಆಗ್ತಾ ಇಲ್ಲ. ಮತ್ತೆ ಹೆಂಗ್ ಬಿಟ್ರಿ ಅವ್ರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ. ಇನ್ನು ಬಿಗ್ ಬಾಸ್ ಅನ್ನುವಂತ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿದೆ. ಈ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಭ್ರಮೆಯಲ್ಲಿರೋ ಇನ್ನೊಬ್ರಿಗೆ ಸೇವ್ ಆಗಿದೆ. ಈ ಟೂ ಇರ್ಬೇಕಾದ್ರೆ ನೀನ್ ಆಚೆ ಹೋಗಿದೆ ಅಂತಂದ್ರೆ ಪ್ಲಾನ್ ಅರ್ಥ ಆಯ್ತಾ ಬಿಗ್ ಬಾಸ್ ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇರೋಕ್ ಆಗ್ತಾ ಇಲ್ಲ. ಮತ್ತೆ ಹೆಂಗ್ ಬಿಟ್ರಿ ಅವ್ರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ. ಇನ್ನು ಬಿಗ್ ಬಾಸ್ ಅನ್ನುವಂತ ಒಂದು ರಿಯಲ್ ಗೇಮ್ ಅರ್ಥನೇ ಆಗಿದೆ. ಈ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಭ್ರಮೆಯಲ್ಲಿರೋ ಇನ್ನೊಬ್ರಿಗೆ ಸೇವ್ ಆಗಿದೆ. ಈ ಟೂ ಇರ್ಬೇಕಾದ್ರೆ ನೀನ್ ಆಚೆ ಹೋಗಿದೆ ಅಂತಂದ್ರೆ ಪ್ಲಾನ್ ಅರ್ಥ ಆಯ್ತಾ ಬಿಗ್ ಬಾಸ್ ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇರೋಕ್ ಆಗ್ತಾ ಇಲ್ಲ. ಮತ್ತೆ ಹೆಂಗ್ ಬಿಟ್ರಿ ಅವ್ರಿಗೆಲ್ಲಾ ಕೇಳ್ತಾರೋ ಒಬ್ರಿಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ